सुबह सर ಹಂಗೆ ಬಿಡ್ರಿ 6 ಮನೆಗಳು ವಾಶ್ ಔಟ್ ಆಗಿದೆ. ಒಬ್ಬಳು ಸನ್ನಿಗೌಡ ಅನ್ನೋರು ಬರುತ್ತೆ. ಎಲ್ಲ ಮೀನುಗಾರಿಕೆ ಚೂರು ಏನೂ ಇಲ್ಲ, ಎಲ್ಲ ಚಿತ್ರ ಯಾವಾಗಲೂ ಏರುವಾಗ ಏನು ಬಾಯಿಲ್ಲ, ಹಿಂದೆ ಒಳಗೆ ಹೋಗ್ಬೇಕಾದ್ರೆ ಆಗ್ತದೆ ಕಂಡು ಹೋಗ್ತದೆ. ನೀರು ಭಾಳ ಎತ್ತರ ಮೇಲೆ ಹುಡ್ಕದ ನೀರು ಏನೂ ಇಲ್ಲ. ಪಾತಿ ದೋಣಿ 25 ಅವ್ರು ಈ ಸೇರು ವಾಡಿ ಒಂದೂ ಇಲ್ಲ ಬಿಡ್ತಾರೆ. ಫೀಡಿಂಗ್ ಇರೋದ್ರಿಂದ ಈ ಊರುಗಳು ಫ್ಯೂಚರಲ್ಲಿ ಇವರು ಕಲ್ಮೇಶ ಸರ್ ಇದ್ರಲ್ಲ, ಅವರೇ ಬಂದು ಎಲ್ಲ ಪೇಪರ್ ಗೀಪರ್ಗೆಲ್ಲ ಕರೆಸಿದವರು ಎಲ್ಲ ಕಲ್ಮೇಶ್ ಸರ್ ಅವರು. ಅಂದ್ರೆ ನಾವು ಸಂಘದ ಇವರಿಗೆ ನಾನು ಫೋನ್ ಮಾಡಿ ಸೈಲಾವು ಮತ್ತು ಅವರಿಗೆ ಫೋನ್ ಮಾಡಿ ಅವರು ಸ್ಪಂದನೆ ಮಾಡಿದ್ದಾರೆ. ಈ ಯಾಕೆ ಬಂದ್ರೆ ಬರ್ಲಿಕ್ಕೂ ಆಗಲಿಲ್ಲ, ನೀರು ಎಲ್ಲ ಹರಿದಾಗಿತ್ತು. ನಾನು ಆ ಬೆಟ್ಟ ಹಾನಿಯಿಂದ ಅವರಿಗೆ ಪಾಪ ಕರೆದ ಬಂದು ಕಡಕದಕ್ಕೆ ಸ್ಪಂದನೆ ಮಾಡಿ ಮತ್ತು ಅವರು ಫಸ್ಟ್ 6-7 ಸುಮಾರು 2 ಬೆಡ್ ಸೀಟು ಕ್ಯಾಮರಾ ಇದುವರೆಗೂ ಸಹಿತ ದುಃಖ ಹಾಗೇ ಇದೆ. 30ಕ್ಕೂ ಹೆಚ್ಚಿಗೆ ಕುಟುಂಬಗಳು ಒಂದು ಕಡೆ ಬೀದಿ ಪಾಲಾಗಿದ್ರೆ ಇನ್ನೊಂದು ಅಪರೂಪಕ್ಕಾಗುವಂಥದ್ದು ಇದು ಈ ಬಾರಿ ಅಂತೂ ಕೇರಳದಲ್ಲಿ ಆಗಿದೆ, ನಮ್ಮ ಅನೇಕ ಕಡೆ ಆಗಿದೆ. ಸರಿ ಸರ್, ನೋಡಿ ಮಜಾ ನೋಡಿ. ಮಾರ್ಗ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಹೈವೇಲಿ ನಮಗೆ ಬೇಸಿಗೆಯಲ್ಲಿ ಬಹಳ ಸಂತೋಷ ಆಗುತ್ತೆ, ವೇಗವಾಗಿ ಹೋಗ್ಬೋದು. ಮಾರ್ಗಗಳಾಗಿದೆ, ಒಳ್ಳೆದಾಗಿದೆ. ಆದರೆ ಅದನ್ನು ಇನ್ನು ಮೇಲೆ ರೋಡ್ ಮಾಡುವಾಗ ಕಾಣಿಲ್ಲ ಮಳೆಗಾಲವನ್ನು ಗಮನದಲ್ಲಿ ಇಟ್ಕೊಳ್ಳೋದು ಹೇಗೆ ಬೇಕು ಅಂತ ನಾನು ಹೈವೇ ಅವರಲ್ಲಿ ಕೇಳ್ಕೊಳ್ತೀನಿ. ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ ಈಗ ಈ ಊರಿನವರು ಈಗ ನಾವೆಲ್ಲ ಹೋಗೋರು ದೂರದವರು, ನಾವು ಧರ್ಮಸ್ಥಳ ಧಾರವಾಡದಿಂದ ಹೋಗುವಾಗ ಒಳ್ಳೆ ರೋಡ್ ಹೈವೇ ಆಗಿದೆ ಅಂತ. ಆದರೆ ಇಲ್ಲಿರುವಂಥ ಎಲ್ಲ ವಾಸಿಗಳಿಗೆ ತುಂಬ ಅಪಾಯ ಇದೆ. ಹಾಗಾಗಿ ಈ ಅಪಾಯವನ್ನು ರಕ್ಷಿಸಬೇಕು ಮತ್ತು ಫಸ್ಟಾಗಿ ಏನಾದರೂ ಯೋಚನೆ ಮಾಡಬೇಕು. ಮಣ್ಣು ತೆಗೆಯುವಾಗ ಅದು ಕೆಳಗೆ ಬೀಳದಂತೆ ಏನೇನು ಮಾಡಬೇಕು ಅನ್ನೋದನ್ನು ನಾವು ಮಾಡಬೇಕು. ಮತ್ತು ಈ ಸರ್ಕಾರದಿಂದ ಏನಾಗುತ್ತೆ ಅದನ್ನು ಅವ್ರು ಕೊಟ್ಟಿದ್ದಾರೆ. ಇನ್ನು ನಾನು ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಪ್ರಶ್ನೆ ಎತ್ತಿ ಏನಾದರೂ ಸಹಾಯ ಇವರಿಗೆ ಮಾಡಲಿಕ್ಕೆ ಸಾಧ್ಯ ಕಡಿದ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ನಮ್ಮ ಕಾರ್ಯಕರ್ತರಲ್ಲಿ ಅವರು ಏನು ಹೇಳ್ತಾರೆ, ಏನು ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕು ಅದನ್ನು ಕೊಡ್ತಾರೆ. ಗುರುಗಳೇ, ಈಗ ಮೃತದೇಹಗಳು ಏನು ನಾಪತ್ತೆಯಾಗಿ ಕಣ್ಮರೆಯಾಗಿದ್ದಾರೆ. ಅವರು ಕಾರ್ಯಾಚರಣೆ ನಡೆಯಬೇಕಂತ ಇದ್ದಾರೆ. ಕುಟುಂಬಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಯಾಚರಣೆ ಈ ವಿಚಾರ ಹೊರತರುವಂಥ ವ್ಯವಸ್ಥೆ ಆಗಬೇಕು ಅಂತ
ಹೊರತರುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಅವ್ರಿಗೆ ಕ್ರಿಯೆ ಮಾಡಬೇಕಲ್ಲ. ನಮ್ಮಂಥ ಎಂಥ ಯಾರೇ ಆಗಲಿ ನಮ್ಮ ಹತ್ತಿರದವರು ತಂದ ಮೇಲೆ ಅವರಿಗೆ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ, ಕ್ರಿಯೆ ಮಾಡಬೇಕು. ಅದಕ್ಕಾಗಿ ಆ ದೇಹವನ್ನು ಎತ್ತಿ ಹೊರಗೆ ಕೊಡುವಂಥ ಕೆಲಸ ಶೀಘ್ರ ಆಗಲಿ ಅಂತ ನಾನು ಹಾರೈಸ್ತೇನೆ. ಈಗ ಸರ್ ಪ್ರಮುಖವಾಗಿ ಏನಂದ್ರೆ ಮನೆ ಕಳೆದುಕೊಂಡವರು, ಈಗ ಮನೆ ಕಳೆದುಕೊಂಡವರಿಗೆ 1,20,000 ಅಷ್ಟೇ ಇದನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗೆ ಮನೆ ಇಲ್ಲ, ಈಗಲೂ ಸಹಿತ ಆತಂಕದಲ್ಲಿ ಕಾಲು ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಅವರಿಗೇನಾದರೂ ಸಹಾಯ ಮಾಡುವಂಥ ಖಂಡಿತ ನಾವು ಮಾಡ್ತೇವೆ. ನಾವು ಕ್ಯಾಶೇ ಕೊಡ್ತೇವೆ ಅವರಿಗೆ, ಮನೆ ಕಟ್ಟುವವರಿಗೆ ಏನಾದರೂ ಸ್ವಲ್ಪ ಕ್ಯಾಶಿನ ಸಹಾಯ ಕೊಟ್ಟು ನಾವು ಮಾಡ್ತೇವೆ. ಈಗ ಈ ನಮ್ಮ ಏನದ ಇಲ್ಲಿ 1,20,000ಕ್ಕೆ ಮನೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಮನೆ ಅಲ್ಲ, ಫೌಂಡೇಶನ್ನೇ ಆಗೋದಿಲ್ಲ. ಶೌರ್ಯ ಸಂಘದವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಶೌರ್ಯ ಅಂದರೆ ಅವರು ಯಾರು ನಮ್ಮ ಸಂಬಂಧಪಟ್ಟಂಥ ಮೆಂಬರ್ ಅಲ್ಲ, ಆದರೆ ಅವರು ಊರಿಗಾಗಿ ತ್ಯಾಗ ಮಾಡ್ತಾರೆ, ತಮ್ಮ ಸಮಯವನ್ನು ತ್ಯಾಗ ಮಾಡ್ತಾರೆ, ತಮ್ಮ ದೇಹದ ಅಪಾಯವನ್ನು ಲೆಕ್ಕಿಸದೆ ಅವರು ಸಹಾಯ ಮಾಡ್ತಾರೆ. ಶೌರ್ಯ ತಂಡವನ್ನು ನಾನು ಬಹಳವಾಗಿ ಪ್ರಶಂಸೆ ಮಾಡ್ತೇನೆ. ಮತ್ತು ಇಲ್ಲಿ ನಾಗರಿಕರು ಬಹಳ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಬಂದರು ನಾವು ಹೀಗೆ ಮಾಡಿದ ಸ್ವಲ್ಪ ಬಹಳ ಕೆಲಸ ಮಾಡಿದ್ದಾರೆ. ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡುವಷ್ಟು ಸಮಯ ಇಲ್ಲ. ಆ ಸಂದರ್ಭದಲ್ಲಿ ತಕ್ಷಣ ಮನಸ್ಸಿಗೆ ಏನು ತೋಚುತ್ತದೆ ಅದನ್ನು ಮಾಡ್ತಾ ಹೋಗಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ. ಮುಂದಕ್ಕೆ ಇಂಥ ರೀತಿ ಮರುಕಳಿಸದಂತೆ ಏನು ಮಾಡಬೇಕು ಅದನ್ನೆಲ್ಲ ನಾವು ತಯಾರು ತಮ್ಮ ಸಂಸ್ಥೆಯಿಂದ ಏನಾದರೂ ಮನೆ ಕಟ್ಟಿಸಿಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆಲ್ಲ ಸಹಾಯ ಮಾಡ್ತೇವೆ. ಹಂಚು ಮನೆ ಕಟ್ಟಿಸಿಕೊಡೋದಕ್ಕೆ ಸಾಧ್ಯ. ಈಗಲೇ ಮಾಡ್ತೀವಿ, ಅವರು ಮಾಡಿದ್ದಕ್ಕೆ ನಾವು ಸಹಾಯ ಕೊಡೋದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೇಳಿದ ಹಾಗೆ 1,20,000 ರೂಪಾಯಿ ಬನ್ನಿ ಆಗೋದಿಲ್ಲ. ಪ್ರಯತ್ನಕ್ಕೆ ನಾವು ಖಂಡಿತವಾಗಿ ಸಹಾಯ ಕೊಡ್ತೇವೆ. ಅವರಿಗೆ ಪ್ರಮುಖವಾಗಿ IRB ಮತ್ತು NHAI ಇದರಿಂದ ಆಗಿದೆ. ಪ್ರಮುಖವಾಗಿ ಈ ವಿಚಾರವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ಯಾಕಂದರೆ ಪ್ರಮುಖವಾಗಿ ಕರಾವಳಿ ತೀರದಲ್ಲಿರುವಂಥ ಜಿಲ್ಲೆಗಳು, ಈಗ ಮಂಗಳೂರು ಆಗಿರ್ಬೋದು, ಈ ಕಡೆ ನಮ್ಮ ಉಡುಪಿ, ಈಗ ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಬಹಳಷ್ಟು ಈ ರೀತಿಯಿಂದ ಸಮಸ್ಯೆ ಇನ್ನೂ ಮರುಕಳಿಸುವಂಥ ಸಾಧ್ಯತೆಯೂ ಇದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇವ್ರು ತಿರುಗೋದಿಲ್ಲ, ಆ ಕಡೆ ಒಂದೆರಡು ಕಡೆ ಅಲ್ಲ, ಇಲ್ಲಿ ಆಗಿದ್ದು ಹೊಸ ವಿಷಯ ಇದು. ವಯನಾಡು, ಕೇರಳವೋ ಅಥವಾ ಬೇರೆ ಕಡೆ ಆಗಿ ಬಂದ ಮಾಮೂಲಿ ಇತ್ತು. ಮಾಮೂಲಿ ಎಲ್ಲದ ಜಾಗದಲ್ಲಿ ಈ ಸಲ ಹೆಚ್ಚು ಆಗಿರೋದ್ರಿಂದ ಸರ್ಕಾರಕ್ಕೂ ಕಷ್ಟ ಆಗಿದೆ, ಎಲ್ಲಿ ಹೋಗೋದು, ಎಲ್ಲಿ ಸಹಾಯ ಮಾಡೋದು, ಏನು ಮಾಡೋದು ಅಂತ. ಆದರೂ ಅವರು ಸಾಕಷ್ಟು ಸಹಾಯವನ್ನು ಸರ್ಕಾರ ಮಾಡಿದ್ದಾರೆ. ಇನ್ನು ಮೇಲೆ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಅವರದ್ದನ್ನು ಮಾಡಿಸ್ತೀವಿ. ಏನು ನೀವು ಹೇಳ್ತಿರೋದೆಲ್ಲ ಅವ್ರ ಮುಂದೆ ತರ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 439 ಪ್ರದೇಶಗಳು ಈಗ ಗುಡ್ಡ ಕುಸಿತದೆ ಅಂತೇಳಿ ಈಗ ಒಂದು ರಿಪೋರ್ಟ್ ಇರುವಂಥದ್ದು. ಬಹುತೇಕ ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗ ಸರ್ ಪ್ರಶ್ನೆ ಕೇಳೋದು ಪಶ್ಚಿಮ ಘಟ್ಟಗಳು ಮಾಡ್ತಾ ಇದ್ದಾರೆ, ಬೇಗ ಮಾಡಬೇಕು. ಇದು 5 ವರ್ಷದಲ್ಲಿ ಆಗುವಂಥ ಕೆಲಸ 5 ವರ್ಷದಲ್ಲಿ ಮಾಡಬೇಕು. ಸಂದರ್ಭಗಳಿದ್ರೆ ಹೇಗೆ ಮಾಡ್ತಾರೆ ಸಂಘದಿಂದ ಸಾಲ ತೆಗೆದವರು ಈ ಭಾಗದಲ್ಲಿ ಜಾಸ್ತಿ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ, ಅವರಿಗೆ ಏನಾದರೂ ರಿಲ್ಯಾಕ್ಸೇಷನ್ ಮಾಡುವ. ನಾವು ಸಾಲ ಕೊಟ್ಟಿಲ್ಲ, ಕೇಳಬೇಕು. ನಾವು ಸಾಲ ಕೊಟ್ಟಿಲ್ಲ, ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದ್ರಲ್ಲಿ ನಾವು ಗ್ಯಾರಂಟಿ ಇಲ್ಲದ ಬೇರೆ ಅವರು ಕೇಳಿ ಏನೋ ಸಾಧ್ಯ ಇದ್ರೆ ಮಾಡ್ತೇವೆ. ಗುರುಗಳೇ ನಿರಾಶ್ರಿತರು ಮಾತಾಡ್ತಾರೆ, ಲೇಡೀಸ್ಗಳಿದ್ದಾರೆ.